ಇದು ಹೇಳಕ್ಕೆ ಮತ್ತೆ ಲವರ್ಸ್ ಡೇ ದಿನ ಹೆಂಗಿತ್ತು? ಯಾವ ಲವ್ ಡೇ ದಿವಸ ಏನು ಇಲ್ಲ, ಸುಮ್ಮನೆ ಕಾಲೇಜಲ್ಲಿ ಎಲ್ಲರೂ ವ್ಯಾಲೆಂಟೈನ್ಸ್ ಡೇ ಅನ್ನೋಕ್ಕೂ ಬದಲು ಹ್ಯಾಪಿ ಲವ್ ಡೇ ಅಂತ ಅನ್ನೋರು. ನೀನು ಕ್ಲಾಸ್ ತಿಳಿಲಿಲ್ಲ ಕಣ, ನಾನು ನೀನು. ಅಲ್ಲ, ಮುಚ್ಕೊಂಡು ಕಾಲೇಜ್ಗೆ ಹೋಗು ಅಂತ ಅಂದೋನೆ ನೀನು. ಒಂದ್ ಪೀರಿಯಡ್ ಅಟೆಂಡ್ ಮಾಡಿದೆ, ಸೆಕೆಂಡ್ ಪೀರಿಯಡ್ ಅಷ್ಟ್ರಲ್ಲಿ ಬಂಕ್ ಹಾಕ್ಬಿಟ್ಟು ಎದ್ದು ಬಾರ್ರೆ ನೀನೇನೋ ಸ್ವಲ್ಪ ಸೈಕೋನಾ? ಹಂಗೆ ಅನ್ಕೋ. ಯಾಕೆ ನೈಟ್ ಮೂಡ್ ಇರ್ಲಿಲ್ಲ, ಬೆಳಗ್ಗೆನೂ ಮೂಡ್ ಇರ್ಲಿಲ್ಲ, ಫಸ್ಟ್ ಪೀರಿಯಡ್ ಕಳಿಯೋರ್ಗು ಮೂಡ್ ಕಳ್ದಿದ ತಕ್ಷಣ ಮೂಡ್ ಬಂದ್ಬಿಡ್ತಾ? ಹಂಗೆ ಅದು ಮೂಡಿ ಹೇಳಿ ಕೇಳಿ ಬರುತ್ತಾ? ಅಪ್ಪ ಆಮೇಲೆ ಮೂಡ್ ಬಂದಾಗ ಮಾಡಬೇಕು. ಏನ್ ದೊಡ್ಡದಾಗ ಮಾಡಿ ಕಡ್ದು ದಪ್ಪಾಗ್ತೇನೋ ಅನ್ನೋ ಥರ ರೇಂಜ್ ಕೊಡ್ಬೇಡ. ಯಾರ ಕೇಳಿಸ್ಕೊಂಡವ್ರು ಆಮೇಲೆ ಏನೋ ಆಗೋಯ್ತೇನೋ ಅನ್ಕೊಂಡವ್ರು. ಅನ್ಕೊಳ್ಳಿ ಬಿಡು, ನನಗೆ ಬಿಟ್ಟು ನಿನ್ನ ಯಾರು ಕೇಳಿಸುತ್ತೆ? ನೀವು ಅಕ್ಕಪಕ್ಕ ಯಾರು ಇಲ್ವಾ? ಇದಾರೆ. ಮತ್ತೆ ದೇವರು ನಮ್ಗೆ ಒಳ್ಳೇದು ಮಾಡಿದ್ರೆ ಸಾಕು. ಈ ಅಕ್ಕಪಕ್ಕ ಎಲ್ಲ ಯಾಕೆ, ಏನಂತೀರಾ? ಇದು ಇನ್ಸ್ಟಾಗ್ರಾಮ್ ಅಲ್ಲಿರೋ ರೀಲ್ಸ್ ಫೇಮಸ್ ಆಗಿರೋಂಥದ್ದು. ನೀನ್ ಸೈಕ್ ಮಾತಾಡ್ತಿದ್ಯಾ ಲೂಸು? ಫುಲ್ ಟ್ರೆಂಡ್ ಅಲ್ವಾ, ಅದಕ್ಕೆ. ಹೌದಾ? ನಾನು ಟ್ರೆಂಡಿಂಗ್ ಒಂದು ಹೇಳು. ಏನಿಲ್ಲ ಬಿಡು, ಆಮೇಲೆ ಡ್ಯಾಶ್ ಉಡ್ಕೊಂಡು ಏನಿಲ್ಲ ಹೇಳು. ಸರಿ ಮನಿ ಮಾಲೀಕ ನೀನಲ್ಲ. ಇನ್ಯಾರು? ನಾನು ನೀನಲ್ಲ ಅಂದಿದ್ದು. ನೀನಲ್ಲ. ನೀನಲ್ಲ ಅಲ್ಲ, ನಾನು ಅಲ್ಲ ಅಂದಿರ, ನೀನಲ್ಲ. ಅದೇ ನೀನಲ್ಲ. ನಲ್ಲ ನಾನು, ನಲ್ಲ ನಾನು, ನಲ್ಲಿ ನೀನು. ಆಮೇಲೆ ಹೇಳ್ಬೇಕು. ನಲ್ಲ ಹೇಳ್ಬೇಕು. ನಲ್ಲಿ ಚೆನ್ನಾಗಿಲ್ಲ. ಅದೇ ಚೆನ್ನಾಗಿಲ್ಲ. ಎಲ್ಲ ಚೆನ್ನಾಗಿದೆ. ಏನು ಅವತ್ತಾಗಿದ್ದು? ಏನಾಯ್ತು? ನಿಂಗೆ ಅವತ್ತು ಮನೆಗೆ ಹೋದ್ಮೇಲೆ ನಿಂಗೇನು ಅನಿಸ್ಲಿಲ್ಲ? ಅನ್ನಿಸ್ತು. ಏನನ್ನಿಸ್ತು? ಇಷ್ಟು ಬೇಗ ಬಂದ್ಬಿಟ್ನಲ್ಲ ಮನೆಗೆ ಅಂತ. ಅದು ಬಿಟ್ರೆ ಇನ್ನೇನು ಅನ್ನಿಸೋಕೆ ಐತೆ? ಹೊಸ ವಿಷಯ. ಹೌದಾ? ಹಾಂ ಅಷ್ಟೇನಾ? ಅಷ್ಟೇ.